ಇನ್ನು ಕಾಫಿ ನಾಡ ಕಾಡು ನಕ್ಸಲರಿಂದ ಮುಕ್ತವಾಗ್ತಾ ಇದೆಯಾ? ಹೌದು, ಕಾಫಿ ನಾಡ ಕಾಡು ನಕ್ಸಲರಿಂದ ಮುಕ್ತ. ಇನ್ನೊಂದು ವಾರದೊಳಗೆ ನಕ್ಸಲ್ ರವೀಂದ್ರ ಶರಣಾಗತಿ ಆಗ್ತಾರಾ ಅನ್ನುವಂತಹ ಪ್ರಶ್ನೆ ಎದುರಾಗದೆ. 2 ದಶಕದ ಕೆಂಪು ಉಗ್ರತ್ವದ ಕೊನೆ ಮೊಳೆಯು ಶರಣಾಗ್ತಾರ ಇವರು ಅನ್ನುವಂತಹ ಪ್ರಶ್ನೆ ಇದೆ. ಕರ್ನಾಟಕದಲ್ಲಿ ಇನ್ನು ಕೆಂಪು ಉಗ್ರರ ಯುಗಾಂತ್ಯ ಆಗತ್ತಾ? ಶರಣಾಗತಿಯತ್ತ ನಕ್ಸಲ್ ಕಿಗ್ಗ ಸಮೀಪದ ರವೀಂದ್ರನಾಥ್ ಚಿತ್ತ ಇವರು ಕೂಡ ಶರಣಾಗತಿ ಆಗ್ತಾರಾ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ. ಇನ್ನು ಶಾಂತಿಗಾಗಿ ನಾಗರಿಕ ವೇದಿಕೆ ಸದಸ್ಯರನ್ನ ರವೀಂದ್ರ ಸಂಪರ್ಕ ಮಾಡಿದ್ದಾರಾ? ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ಸಮೀಪದ ರವೀಂದ್ರ ಇವರು ಜನವರಿ 8ರಂದು 6 ಜನ ನಕ್ಸಲರು ಶರಣಾಗತಿಯಾಗಿದ್ರು. ಇನ್ನು ಶರಣಾದಂತಹ ನಕ್ಸಲರು ತಮ್ಮ ಆಯುಧಗಳನ್ನ ರವೀಂದ್ರನ ಬಳಿ ಕೊಟ್ಟಿರ್ತಕ್ಕಂತಹ ವದಂತಿ ಇತ್ತು. ಹೀಗೆ ನಕ್ಸಲ್ ರವೀಂದ್ರ ಶರಣಾದ್ರೆ ಕಾಫಿ ನಾಡ ಕರುನಾಡು ನಕ್ಸಲರಿಂದ ಫುಲ್ ಫ್ರೀ ಆಗಲಿದೆ. ಶಾಂತಿಗಾಗಿ ನಾಗರಿಕ ವೇದಿಕೆ ಸದಸ್ಯರನ್ನ ರವೀಂದ್ರ ಸಂಪರ್ಕ ಮಾಡಿದ್ರ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ ಇದೆ. ಇನ್ನೊಂದು ವಾರದೊಳಗೆ ನಕ್ಸಲ್ ರವೀಂದ್ರ ಶರಣಾಗತಿ ಆಗ್ತಾರಾ ಹಾಗಾದ್ರೆ? ಶೃಂಗೇರಿ ತಾಲೂಕಿನ ಕಿಗ್ಗ ಸಮೀಪದ ರವೀಂದ್ರ ಕಾಡಿನಲ್ಲಿ ಉಳಿದುಕೊಂಡಿದ್ರು ಎನ್ನಲಾಗ್ತಾ ಇತ್ತು. ಇನ್ನು ಜನವರಿ 8ರಂದು 6 ಜನ ನಕ್ಸಲರು ಶರಣಾಗತಿಯಾಗಿದ್ರು. ಶರಣಾದ ನಕ್ಸಲರ ಆಯುಧಗಳನ್ನ ರವೀಂದ್ರನ ಬಳಿ ಕೊಟ್ಟಿದ್ರು ಅನ್ನುವಂತಹ ವದಂತಿ ಇತ್ತು. ಆ ಬಂದೂಕುಗಳ ಸಮೇತ ಕೇರಳ ತಮಿಳುನಾಡಿಗೆ ಪರಾರಿ ಆಗಿದ್ರು ಅನ್ನುವಂತಹ ಮಾಹಿತಿ ಇತ್ತು. ಇನ್ನು ಶೃಂಗೇರಿಯ ನಕ್ಸಲ ರವೀಂದ್ರ ಶರಣಾಗತಿಯಾದ್ರೆ ಹಸಿರ ಕಾಡಲ್ಲಿ ಕೆಂಪು ಉಗ್ರರು ಖಾಲಿ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಇನ್ನು ರವೀಂದ್ರ ಶರಣಾದ್ರೆ ರಾಜ್ಯದ ಯಾರೂ ಕೂಡ ಕೆಂಪು ಉಗ್ರರ ಪಟ್ಟಿಯಲ್ಲಿ ಇರೋದಿಲ್ಲ. ये पुनी ಬೇರೆ ಕಡೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್